ಒಂದು ಕಾಡಲ್ಲಿ ಒಂದು ಜಿಂಕೆ ನದಿಯ ಹತ್ರ ನೀರು ಕುಡಿಯೋದಕ್ಕೆ ಅಂತ ಹೋಗುತ್ತೆ. ಸೊ ಅದಿನ್ನೇನು ನೀರನ್ನ ಕುಡಿಬೇಕು ಅಷ್ಟರಲ್ಲೇ ಬಲಭಾಗದಲ್ಲಿ ಒಬ್ಬ ಬೇಟೆಗಾರ ಅದಕ್ಕೆ ಕಾಣ್ತಾನೆ. ಅಯ್ಯೋ, ಈ ಬೇಟೆಗಾರ ನನ್ನ ಬೇಟೆ ಆಡ್ಬಿಡ್ತಾನೆ ಅಂತ ಎಡಭಾಗದಲ್ಲಿ ತಿರುಗುತ್ತೆ. ಅಲ್ಲಿ ಒಂದು ಸಿಂಹ ನಿಧಾನವಾಗಿ ಈ ಜಿಂಕೆಯ ಕಡೆ ನಡ್ಕೊಂಡು ಬರ್ತಿರುತ್ತೆ. ಅಯ್ಯೋ, ಇವರಿಬ್ಬರ ಸವಾಸವೂ ಕೂಡ ಬೇಡ ಅಂತ ಹಿಂದೆ ಓಡೋಣ ಅಂತ ನೋಡುತ್ತೆ. ಹಿಂದೆ ಒಂದು ದೊಡ್ಡ ಕಾಡ್ಗಿಚ್ಚು ಆ ಕಾಡನ್ನೇ ಆವರಿಸಿರುತ್ತೆ. ಸೊ ಅಟ್ಲೀಸ್ಟ್ ಮುಂದೆ ಓಡೋಗೋಣ ಅಂದ್ರೆ ಮುಂದೆ ಜೋರಾಗಿ ಹರಿತಿರುವಂತ ನದಿ ಇರುತ್ತೆ. ಸೊ ಈ ಪರಿಸ್ಥಿತಿಯಲ್ಲಿ ಜಿಂಕೆ ಯೋಚನೆ ಮಾಡುತ್ತೆ, ಎಲ್ಲಾ ಕಡೆಯಿಂದಲೂ ಕೂಡ ಸಮಸ್ಯೆಗಳೇ ಇದೆ, ಇನ್ನೇನು ಸಾಯೋದೇ ಹೌದು ಅಂದಮೇಲೆ ನೀರ್ ಕುಡಿದ್ಬಿಟ್ಟೆ ಸಾಯೋಣ ಅಂತ ಹೇಳ್ಬಿಟ್ಟು ನೀರ್ ಕುಡಿಯೋಣ ಅಂತ ಕೆಳಗ್ ಬಗ್ಗುತ್ತೆ. ಅಷ್ಟರಲ್ಲೇ ಜೋರಾಗಿರುವಂತ ಗುಡುಗು ಸಿಡಿಲಿನ ಜೊತೆಗೆ ಮಳೆ ಸುರಿಯುತ್ತೆ. ಆ ಶಬ್ದಕ್ಕೆ ಆ ಬೇಟೆಗಾರನ ಗುರಿ ಜಿಂಕೆಯಿಂದ ತಪ್ಪಿ ಸಿಂಹಕ್ಕೆ ತಾಗುತ್ತೆ. ಆ ಸಿಂಹ ಬೇಟೆಗಾರನ ಅಟ್ಟಿಸ್ಕೊಂಡು ಹೋಗುತ್ತೆ. ಜೋರಾಗಿ ಸುರಿದಂತಹ ಮಳೆಯಿಂದ ಕಾಡಿಗೆ ಹೊತ್ಕೊಂಡಿದ್ದಂತಹ ಬೆಂಕಿಯು ಕೂಡ ಆರು ಹೋಗುತ್ತೆ. ಸೊ ಯಾವಾಗ ನಾವು ನಮ್ಮ ಸುತ್ತಲೂ ಕೂಡ ಸಮಸ್ಯೆಗಳಿದ್ದರೂ ಸಹ ನಮ್ಮ ಕೆಲಸಗಳನ್ನ ನಾವು